ಅದನ್ನ ರಾಜಕೀಯ ಮಾಡಿ ನಿಲ್ಸವ್ರೆ ಅಷ್ಟೇನೆ. ಅದು ಇದಾಗ್ತಾ ಇಲ್ವಾ? ನೀರು ಬರ್ತಾ ಇಲ್ಲ, ಬೋರ್ ತೋರಿಸಿರೋದಷ್ಟೇ. ಓಪನ್ ಮಾಡಿಲ್ಲ, ಅದೇ ಬಿಡಲ್ಲ ಯಾರು. ಯಾವಾಗ ಅದನ್ನ ತೋರಿಸಿದ್ದು? 20 ದಿನ ಆಯ್ತು ಮೇಡಮ್. 20 ದಿನ ಆಯ್ತು, ಬಟ್ ಅದೇನು ಯೂಸೇ ಇಲ್ಲ. 3 ಇಂಚು ನೀರು ಸಿಕ್ಕಿದೆ, ಮೋಟ್ರ್ ಬಿಡ್ತಾರೆ. ಅವರು ಕೊಂಡಲ್ಲಿ ಮಾಡೋ ಕೊಂಡೇ ಕೊಡ್ತಾ ಇಲ್ರ ನೀರತ್ತನಿಗೆ ಮಾಡಕ್ಕೆ. ಅಲ್ಲ ಮೇಡಮ್, ಜನಗಳು ಕುಡಿಯಕ್ಕೆ ನೀರಿದ್ರೆ ಎಷ್ಟು ಕಷ್ಟಪಡ್ತಾರಲ್ಲ, ಈಗೆಲ್ಲ ಫಂಕ್ಷನ್ಗಳು ಬೇಕಾ? ಫಸ್ಟ್ ಮೇನ್ ಕುಡಿಯಕ್ಕೆ ನೀರು ಬಿಡಬೇಕು. ನೀರೇ ಇಲ್ಲ ಜನಗಳಿಗೆ, ಫಂಕ್ಷನ್ ಮಾಡ್ತಾವ್ರಿ. ಅದು ಪ್ರತಿಯೊಂದು ಮನೆಗೂ ಬಂತು. ನಮ್ಮ ರೋಡು ಆ ರೋಡ್ ಬರುತ್ತೆ, ಈ ರೋಡ್ ಬರುತ್ತೆ ಅಂತ ಯಾವ್ದೇ ಬಂಗಾರಪ್ಪ ನಗರ ನೀರಿದ್ದಾರಕ್ಕೆ ಟ್ಯಾಂಕು ಇಟ್ಟಿರೋದು. ಮನೆಗೆ ಮಾತ್ರ ಬರುತ್ತೆ. ನಾವು ಪ್ರತಿಯೊಬ್ರು ಅಲ್ಲೇ ಹೋಗಿ ಹಿಡ್ಕೊಳ್ಳೋದು. ಎಲ್ಲೂ ನೀರಿಲ್ಲ, ಮೇಲ್ಗಡೆವರೆಗೂ ಒಂದು ತೊಟ್ಟು ನೀರು. ಯಾರು ಗಲಾಟೆ ಮಾಡಂಗಿಲ್ಲ, ಯಾರು ಗಲಾಟೆ ಇಲ್ಲ. ನಮಗೂ ನೀರು ಬರಲ್ಲ, ಆ ರೋಡಲ್ಲಿ ನೀರು ಬರುತ್ತೆ, ಆ ರೋಡಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ರಾಜರಾಜೇಶ್ವರಿ ನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ನಿತ್ಯ ಬಿಂದಿಗೆ ಇಟ್ಕೊಂಡು ಮಹಿಳೆಯರು ನೀರಿಗಾಗಿ ಪರದಾಟವನ್ನ ಮಾಡ್ತಾ ಇರುವಂತದ್ದು ನೀವು ನೋಡಬಹುದು. ಯಾವ ರೀತಿಯಾಗಿ ಬಂಗಾರಪ್ಪ ಬಡಾವಣೆಯ 1ನೇ ಕ್ರಾಸ್ ನಲ್ಲಿರುವಂತಹ ಸಾಕಷ್ಟು ಮಂದಿ ನೀರಿಗಾಗಿ ಕೊಡ್ಪಾನವನ್ನ ಹಿಡ್ಕೊಂಡು ನಿಂತಿದ್ದಾರೆ. ಈ ಒಂದು ಏರಿಯಾಗೆ ನೀರು ಬಿಡ್ತಾ ಇಲ್ಲ. ಅಕ್ಕಪಕ್ಕದಲ್ಲಿ ಬರುವಂತಹ ಕಾವೇರಿ ನೀರು ಅಥವಾ ಬೋರ್ ನೀರು ಈ ಒಂದು ಬಡಾವಣೆಗೆ ಬರ್ತೆ ಇಲ್ಲಿರುವಂತಹ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹೇಳಿ ಅಮ್ಮ, ನೀರಿಗೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ? ತುಂಬಾ ಕಷ್ಟ ಅಮ್ಮ, ತುಂಬಾ ಕಷ್ಟ. ಒಂದು ಬಿಂದಿಗೆ ನೀರು ಹಿಡ್ಕೊಂಡ್ಬಂದ್ರೆ ಒಂದು ದಿವಸ ಎಲ್ಲ ಮಾಡ್ಬೇಕು. ಅದು ಪಕ್ಕದ ರೋಡಲ್ಲಿ ಹೋಗಿ ಹಿಡ್ಕೊಂಡ್ ಬರ್ಬೇಕು. ಇಲ್ಲಿಲ್ಲ, ವಾಲ್ ಹಾಕ್ಬಿಟ್ಟಾರೆ. 5-6 ಬಿಂದಿಗೆ ಮಡಿಕೆನ ನಾನು ಹಿಡಿಬೇಕು, ನಾನೇ ತುಂಬಬೇಕು ಹಂಗಂತಾರ. ಅವ್ರು ಹಿಡಿದ ಮೇಲೆ ಒಂದು ಬಿಂದಿಗೆ ಬಿಡಲ್ಲ. ಏನ್ ನ್ಯಾಯ? ವಯಸ್ಸಾದವ್ರು ಬಂದಾರೆ, 2 ಬಿಂದಿಗೆ ಹಿಡ್ಕೊಳ್ಳಿ ಅನ್ನಲ್ಲ, ಕುಸ್ತಿ ಮಾಡ್ಕೊಂಡು ಹಿಡ್ಕೋತಾರೆ. 10 ಬಿಂದಿಗೆ ಮಡಿಕೆನ ನಾನು ಮನೆಗೆ ಹಿಡ್ಕೊಬೇಕು. ಎಲ್ಲಿ ಹೋಗ್ಬೇಕು ನೀರಿಗೆ? ನಮ್ಗೆ ಏನಾದ್ರು ಒಂದು ಔಷಧಿ ಮಾಡ್ಕೊಡ್ರಿ ಈ ರೋಡ್ಗೆ. ಅಲ್ಲೋಗಿ ತಿರ್ಸಕ್ ಹೋದ್ರೆ ಅದು 10 ಗಂಟೆ ರಾತ್ರಿ ಸುಧಾರ ಆಡಿ ಹಿಡ್ಕೊಂಡ್ ಬಂದಿರ್ತಾರೆ. ರೋಡ್ ಜನಗಳು ಯಾವ ಭಯ ನಮ್ಗೆ ತಿರ್ಸಕ್ ಆಗಲ್ಲ. ತಿರ್ಸಿದ್ರು ಹಂಗೆ ತಿರ್ಸ್ಕೊಂಡು ಹೊಂಟೋಯ್ತಾರೆ. ಒಂದನೇ ನೀರಿಲ್ಲ ನಮ್ಗೆ. ಪಕ್ಕ ರೋಡಿಂದ ಒತ್ತಿದಾಯ್ತು ಇವತ್ತು ನಾವು ನೀರು. ಬೆಳಿಗ್ಗೆ ಎಷ್ಟು ಕಷ್ಟ ಆಗುತ್ತೆ ಮೇಡಮ್? ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಬೆಳಗ್ಗೆನೆ ಅಂತಲ್ಲ ಮೇಡಮ್, ರಾತ್ರಿ ಹೊತ್ತು ಎದ್ದೊಳ್ತೀವಿ ನಾವು. ಎಲ್ಲಿ ನೀರ್ ಬರುತ್ತೋ ಅಲ್ಲಿಂದ ನಾವು ಹಿಡ್ಕೊಂಡ್ ಬರ್ತೀವಿ. 12 ಗಂಟೆಯಿಂದ ಮಾತ್ರ ನಮ್ಗೆ. ಅಂದ್ರೆ ಪ್ರತಿಯೊಂದು ರೋಡಲ್ಲೂ 2 ಅವರ್ಗೆ ಒಂದ್ಸರಿ ವಾಲ್ ತಿರ್ಸ್ಕೊತಾರೆ. ನಮ್ ರೋಡ್ ಈ ಕಡೆಯಿಂದ ಆ ಕಡೆವರೆಗೂ ವಾಲ್ ತಿರ್ಸಕ್ ಹೋದ್ರೆ ಸಾಕು 10 ಜನ ಬರ್ತಾರೆ. ನಮ್ ಟೈಮಿಂಗ್ಸ್ ಇದು, ನೀವ್ಯಾಕೆ ಬಂದಿದ್ದೀರಾ ಅಂತಾರೆ. ಯಾರು ನಿಮ್ಗೆ ಟೈಮಿಂಗ್ಸ್ ಕೊಡ್ತಾರೆ ಅಂದ್ರೆ ಅದು ಯಾರು ಹೇಳಲ್ಲ ಅಂತಾರೆ. ಒಟ್ಟಲ್ಲಿ ನಮ್ ಟೈಮಿಂಗ್ಸ್ ಅಂತ ಹೇಳಿ ಎಲ್ಲಾ ರೋಡವರು ತಿರ್ಸ್ಕೊತಾರೆ. ಈ ರೋಡಲ್ಲಿ ಮಾತ್ರ 2 ಅವರ್ಗೆ ಯಾವ ವರ್ಗ್ ಕೊಡೋದೇ ಇಲ್ಲ ನೀರು. ಒಂದು ಕೊಳದಲ್ಲಿ ನೀರು ಬರ್ತಾ ಇಲ್ಲ. ಜನಪ್ರತಿನಿಧಿಗಳನ್ನು ಕೇಳ್ತೀರಾ? ಯಾರು ಕೇಳು, ನಮ್ಗೆ ಗೊತ್ತಿಲ್ಲ, ನೀವೇ ಹೋಗಿ ತಿರ್ಸ್ಕೊಡ್ರಿ ಅಂತ. ನಾವು ತಿರ್ಗ್ಸಕ್ ಹೋದ್ರೆ ಅಲ್ಲಿಂದ ಎಲ್ಲ ಬರ್ತಾರೆ. ಗಲಾಟೆಗಳು ಆಗ್ತಾ ಇದೆಯಾ? ಜಗಳ ಆಗ್ತಾ ಇದೆಯಾ? ಆಗ್ತಾ ಇದೆ ಬಟ್ಟೆ ಎಲ್ಲ ಹಾಕೊಂಡವ್ರೆ. ಎಲ್ಲ ನಾವು ವಾಲ್ ತಿರ್ಗಿಸಕ್ ಹೋದ್ರೆ ಎಲ್ಲ ದೊಣ್ಣೆ ತಕೊಂಡು ರಾಡ್ ತಕೊಂಡು ಎಲ್ಲ ಬರ್ತಾ ಇರ್ತಾರೆ. ನಮ್ಗೆ ಎದುರ್ಕೊಂಡು ನಮ್ಗೆ ನೀರಿಲ್ಲ. ಹೋಗಿ ನೀರು ತಿರ್ಗಿಸೋರ್ನು ಕೇಳಿದ್ರೆ ನೀರು ಅವರು ನಮ್ಗೆ ಗೊತ್ತಿಲ್ಲಮ್ಮ, ನೀವು ತಿರ್ಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಾವ್ ಏನ್ ಮಾಡಕ್ಕಾಯ್ತದೆ ಮೇಡಮ್? ಯಾರು ಮೇಡಮ್ ರಾಡ್ ತಗೊಂಡ್ ಬಂದು ಹೊಡಿಯೋದು ಯಾರು? ಇಲ್ಲಿ ಲೇಡೀಸ್ಗಳು ನೀರು ಮಾತ್ರ ನಾವು ಅಷ್ಟೇ ಮೇಡಮ್. ನೋಡಿ ಇಲ್ಲಿ 12 ಗಂಟೆಗೆ ಬರುತ್ತಾ, ಆದ್ರೆ ಬಿಡ್ತಾರೆ, ಹಿಡ್ಕೊ ಅಂತ ಹೇಳ್ತಾರೆ, ಹಿಡ್ಕೊ ಬರ್ತೀವಿ. ನಮ್ ಕೈಲಿ ಹೊರಕ್ಕಾಗಲ್ವಾ? ಇದೊಂದ್ ಬಿಂದಿಗೆಲ್ಲ 2 ಬಿಂದಿಗೆ ಮಾಡ್ಕೊಂಡ್ ಬರ್ಬೇಕಾ? ಅಷ್ಟೆಲ್ಲ 10 ಬಿಂದಿಗೆ ಹಿಡ್ಕೊ ಹೋಯ್ತಾರ. ಫಸ್ಟ್ ಮೇನ್ 5ನೇ ಕ್ಲಾಸ್, ಫಸ್ಟ್ ಮೇನ್ ರೋಡ್ 5ನೇ ಕ್ರಾಸ್ ಮೇನ್. ಇಲ್ಲೇ ನೀರೇ ಬರ್ತಾ ಇಲ್ಲ. 2 ಅವರ್ಗೆ ಒಂದ್ಸರಿ. ಹುಷಾರಿಲ್ದಲೆ ಮನ್ಗಿದ್ರು ನೀರ್ಗೋಸ್ಕರ ಓಡೋಗ್ಬೇಕು. ಕೇಳಿ ನೀರ್ ತಿರ್ಗಿಸೋರು ಇದ್ರು, ಅವ್ರು ತಿರ್ಗಿಸ್ತಾ ಇಲ್ಲ. 2 ತಿಂಗಳಿಂದ ನೀರೇ ಬರ್ತಾ ಇಲ್ಲ. ನೀವೇ ನೋಡೋದಲ್ಲ ಎಲ್ಲಿಂದ ಹೋಗ್ಕೊಂಡ್ ಬರ್ತಾ ಇದೀವಿ. ಎಲ್ಲ ನೋವು ಬಂದ್ಬಿಟ್ಟವೆ. ಇನ್ನು ಕೆಲ್ಸಕ್ಕೆ ಹೋಗ್ಬೇಕು, ಕೂಲಿ ಕೆಲಸ ಮಾಡೋದು ನಾವು. ನೀರ್ನೇ ಹೊರೋದು, ಕೂಲಿ ಕೆಲಸನ ಮಾಡೋದು. ನೀವೇ ಹೇಳಿ. ಇಲ್ಲಿರುವಂತಹ ಸ್ಥಳೀಯರು ಪ್ರತಿನಿತ್ಯ ಕಷ್ಟವನ್ನ ಪಡುವಂತದ್ದಾಗಿದೆ. ಅಂದ್ರೆ ಈ ಏರಿಯಾದಲ್ಲಿ ನೀರು ಬರ್ತಿರುವಂತಹ ಕಾರಣ ಪಕ್ಕದ ಒಂದು ಬಡಾವಣೆಗೆ ಹೋಗಿ ನೀರನ್ನ ತಗೊಳ್ ಬರುವಂತಹ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅಲ್ಲಿ ಹೋದ್ರೂ ಕೂಡ ಗಲಾಟೆ ಆಗುತ್ತೆ. ನೀವು ಇಲ್ಲಿ ಯಾಕೆ ಬಂದು ನೀರನ್ನ ತಗೊಳ್ತೀರಾ ಅಂತ ಹೇಳಿ. ಓಕೆ, ಟ್ಯಾಂಕರ್ ಕರ್ಸೋಣ ಅಂತ ಹೇಳಿದ್ರೆ 300-400 ರೂಪಾಯಿಗಿದ್ದಂತಹ ಟ್ಯಾಂಕರ್ ಇವತ್ತು 1,500ದಷ್ಟು ಚಾರ್ಜ್ ನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. ಆದ್ರೆ ನಮಗೆ ನೀರು ಹೇಗಪ್ಪ ಇವತ್ತು ತರೋದು ಅನ್ನೋ ಒಂದು ಟೆನ್ಷನ್ ಶುರುವಾಗಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಸ್ಥಳೀಯರು ಹೇಳ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಹೊಸಕೆರೆಹಳ್ಳಿಯ ವಾರ್ಡ್ ನಂಬರ್ 160 ಕೆರೆಪಾಳ್ಯ ರಸ್ತೆಯಲ್ಲಿದ್ದೇನೆ. ನೀವು ನೋಡ್ತಿರ್ಬೋದು, ಇಲ್ಲಿ ಸಾಕಷ್ಟು ನಿವಾಸಿಗಳು ಆ ನೀರಿಗಾಗಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದ್ರೆ ಸುಮಾರು ದಿನಗಳಿಂದ
ನೀರು ಬರ್ತಿಲ್ಲ. 3 ತಿಂಗಳಾಯಿತು ಕಾವೇರಿ ನೀರು ಬರ್ತಿಲ್ಲ. ಹೀಗಾಗಿ ನಾವು ಟ್ಯಾಂಕರ್ ಮುಖಾಂತರ ನೀರು ತರಿಸಿಕೊಳ್ತಿದ್ದೇವೆ. ನಮಗೆ ದಿನ ಬೆಳಗ್ಗೆ ಆದರೆ ನೀರು ಬೇಕಾಗುತ್ತೆ, ದಿನ ಬಳಕೆ ವಸ್ತುಕ್ಕೆ ನೀರು ಬೇಕಾಗುತ್ತೆ. ಬಟ್ ಈಗ ನೀರು ಬರ್ತೇ ಇಲ್ಲ. ಟ್ಯಾಂಕರ್ ಮುಖಾಂತರವೇ ತರಿಸಿಕೊಳ್ತಿದ್ದೇವೆ. ಅದು ಟ್ಯಾಂಕರು ಆ ಮಾಲೀಕರು ಬಾಯಿಗೆ ಬಂದಂತೆ ಹಣ ಕೇಳ್ತಿದ್ದಾರೆ. ಹೀಗಾಗಿ ನಮಗೆ ಸಾಕಾಗಿ ಹೋಗಿದೆ. ಸಂಬಂಧಪಟ್ಟ ಜಲಮಂಡಳಿಯ ಅಧಿಕಾರಿಗಳು, BBMP ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುವ ಕೆಲಸ ಆಗಿಲ್ಲ ಅಂತ ಒಂದು ಕಡೆ ರಸ್ತೆ ತಡೆದು ಆಕ್ರೋಶ ಹೊರಾಗ್ತಿದ್ದಾರೆ. ನಾನು ಇಲ್ಲಿ ನಿವಾಸಿಗಳು ಮಾತಾಡಿಸೋ ಕೆಲಸ ಮಾಡ್ತೀನಿ. ಬನ್ನಿ ಹಾಗಾದ್ರೆ. ಸರ್, ಎಷ್ಟು ತಿಂಗಳಿಂದ ನೀರು ಬರ್ತಿಲ್ಲ? 3 ತಿಂಗಳಿಂದ ಬರ್ತಾ ಇಲ್ಲ ಸರ್. 3 ತಿಂಗಳಿಂದ ನಮ್ಗೆ ನೀರು ಬರ್ತಾ ಇಲ್ಲ. ಕೆಳಗಡೆ ಆ ಥರ ನೀರು ಬಿಟ್ಟರು ಕೂಡ ಕೆಳಗಡೆ ಒಂದು 4 ಮನೆಗೆ ಬರುತ್ತೆ ಅಷ್ಟೇ. ಮೇಲ್ಗಡೆಗೆ ಸುಮಾರು 150-200 ಮನೆಯವರೆಗೂ ನೀರು ಬರೋದಿಲ್ಲ. ಹೀಗಾಗಿ ಬೋರ್ವೆಲ್ಲಲ್ಲಿ ತೀರಾ ನೀರು ಇಳಿದೋಗಿದೆ. ಬೋರ್ವೆಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಹಾಗಾಗಿ ನಾವು ಟ್ಯಾಂಕರಿಂದ ತರಿಸ್ತಾ ಇದ್ವಿ. ಅವರು ಟ್ಯಾಂಕರ್ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಟ್ಯಾಂಕರ್ಗೆ 1400-1800 ವರೆಗೂ ಹೋಗ್ತಾ ಇದ್ದಾರೆ. ಅಲ್ಲ, ಇಲ್ಲಿನ ಶಾಸಕರು ಏನು ಹೇಳ್ತಾರೆ? ಅವರು ಏನಾದರೂ ವ್ಯವಸ್ಥೆ ಮಾಡಿದಾರ? ಶಾಸಕರ ಗಮನಕ್ಕೆ ತಂದಿದ್ವಿ. ಶಾಸಕರು ಏನು ಹೇಳಿದ್ರೆ, ಅವ್ರದ್ದೇ ಸ್ವಂತ ಗಾಡಿ ಇಟ್ಕೊಂಡು ಅವ್ರ ಗಾಡಿ ಎಲ್ಲ ಬೀದಿಗಳಿಗೂ ಅವ್ರು ಸಪ್ಲೈ ಮಾಡ್ತಿದ್ದಾರೆ. ಆದರೆ ಏನಾಗುತ್ತೆ, ಒಂದು ಗಾಡಿಯಲ್ಲಿ ಸಪ್ಲೈ ಮಾಡ್ಬೇಕಾದ್ರೆ ಎಲ್ರಿಗೂ ಸಾಲಲ್ಲ. ಅದೇನಾಗುತ್ತೆ ಅಂದರೆ ಎಲ್ಲ ಬಕೆಟಲ್ಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ. 3 ತಿಂಗಳಾಗದೆ ನೀರು ಬಂದು ತಿರ್ಗಾ ಊಟನೂ 1 ಹೊತ್ತು ತಿನ್ಬೇಕು, 2 ಹೊತ್ತು ತಿಂದು ಬಿಡಬೇಕು. ಆ ಥರ ಪರಿಸ್ಥಿತಿ ಆಗ್ಬಿಟ್ಟದೆ. ಕುಡಿಯೋಕೆ ಯಾರು ನೀರು ಕೇಳಿದ್ರು ಕೊಡೋಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟದೆ. ನಮಗೆ ನೀರೇ ಇಲ್ಲ. ಅದೇ ಹೇಳ್ದಂಗೆ 4 ಮನೆ ಬಂದರೆ ಸರ್ ನೀರು ಬರ್ತಾ ಇಲ್ಲ. ನಮಗೆ ಕಾವೇರಿ ನೀರು ಇಲ್ಲ, CMC ನೀರು ಇಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಿದೆ. 2 ಬಕೆಟ್ 3 ಬಕೆಟ್ ಇಟ್ಕೊಂಡು ಏನು ಸರ್ ಮಾಡೋದು ನಾವು? ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ. ನಾವು ಕೆಲಸ ಕಾರ್ಯಗಳಿಗೆ ಹೋಗೋರು. ಆ ಟ್ಯಾಂಕರ್ ಬಂದಾಗ ನಾವು ಇರೋದಿಲ್ಲ. ಏನು ಸರ್ ಮಾಡೋದು? ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ. ಟ್ಯಾಂಕರ್ ತರಿಸ್ಬೇಕಂದ್ರೆ ದುಡ್ಡು ಜಾಸ್ತಿ ಕೇಳ್ತಿದ್ದಾರೆ. ಜಾಸ್ತಿ ಕೇಳ್ತಿದ್ದಾರೆ. ಅವರು 2,000 ಕೇಳ್ತಾರೆ ಸರ್. ಎಷ್ಟು ಕೇಳ್ತಿದ್ರಂತ? ಸರ್ 1,500ರಿಂದ 2,000 ಕೇಳ್ತಾ ಇದ್ದಾರೆ ಸರ್. ಈ ಟ್ಯಾಂಕರ್ದು ಒಂದು ಮಾಫಿಯಾ ಆಗಿಬಿಟ್ಟಿದೆ ಇಲ್ಲಿ. ನಾವು ಆ ದುಡ್ಡು ಕೊಟ್ಟು ನೀರು ತರಿಸೋ ಆಗೋದಿಲ್ಲ ಸರ್. ನಿಮ್ಮ ಮೂಲಕ ನಮ್ಮ ರಿಕ್ವೆಸ್ಟ್ ಇಷ್ಟೇ ಸರ್, ಸಂಬಂಧಪಟ್ಟ ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡ BBMP ಕಮಿಷನರ್ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ ಯಾವುದೇ ರೀತಿಯ ನಿರ್ಬಂಧ ಇರಲ್ಲ ಅಂತಿದ್ದಾರೆ ಅವ್ರ ವಿರುದ್ಧ ಟ್ಯಾಂಕರ್ ವಿಚಾರವಾಗಿ. ಸರ್ ಅವ್ರ ನಿರ್ಬಂಧನೆ ಇರಲಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಸರ್ಕಾರ ಇದೊಂದಕ್ಕೆ ಕಡಿವಾಣ ಹಾಕ್ಲೇಬೇಕು ಸರ್. ಇದಿಷ್ಟು ಹೊಸಕೆರೆಹಳ್ಳಿಯ ಕೃಷ್ಣಪ್ಪ ಲೇಔಟ್ ಜನರ ನಿವಾಸಿಗಳ ಆಗ್ರಹವಾಗಿದೆ. ಬೇಗ ನೀರಿನ ಸಮಸ್ಯೆ ಬಗೆಹರಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋರಾಟ